ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್, ಪೌರಾಯುಕ್ತೆಗೆ ರಾಜೀವ್ ಗೌಡ ದಬ್ಬಾಳಿಕೆ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಇದುವರೆಗೂ ಸಹ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಇಲ್ಲ ಬಂಧಿಸ್ತಾರಂತ, ಇನ್ನು ಬಂಧಿಸ್ತಾರ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ, ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್. ಏನು ಈಸ್ ಈ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳೋರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ಲಿ, ಅವರೇ ಹೇಳ್ಕೊಂಡವ್ರೆ. ನಾವ್ ಹೇಳೋದು ಬೇರೆ. ಇವತ್ತಿನ ಪತ್ರಿಕೆ ನೋಡದೆ ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದ್ರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆ ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ಏನು ನಿರೀಕ್ಷೆ ಮಾಡ್ತೀವಿ ಸರ್, ಪೌರಾಯುಕ್ತೆಗೆ ರಾಜೀವ್ ಗೌಡ ದಬ್ಬಾಳಿಕೆ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಇದುವರೆಗೂ ಸಹ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಇಲ್ಲ ಬಂಧಿಸ್ತಾರಂತ, ಇನ್ನು ಬಂಧಿಸ್ತಾರ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ, ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್. ಏನು ಈಸ್ ಈ ಕೇಪಬಲ್ ಆರ್ ನಾಟ್? ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳೋರೆ, ನಾನು ಯಾರು ಬೇಕಾದರೂ ಅಸಮರ್ಥ ಅನ್ಲಿ, ಅವರೇ ಹೇಳ್ಕೊಂಡವ್ರೆ. ನಾವ್ ಹೇಳೋದು ಬೇರೆ. ಇವತ್ತಿನ ಪತ್ರಿಕೆ ನೋಡದೆ ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದ್ರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆ ನಾವು ಸರ್ಟಿಫಿಕೇಟ್ ಏನು ಕೊಡೋದು ಬೇಕಾಗಿಲ್ಲ. ಸರ್, ಏನು ನಿರೀಕ್ಷೆ ಮಾಡ್ತೀವಿ?